ಮಹೇಶ್ ಮೋಟರ್ಸ್ ಕಡೆಯಿಂದ ಇವತ್ತು ಈ ಗಾಡಿನ ನನಗೆ ಟೆಸ್ಟ್ ಡ್ರೈವ್ ಕೊಟ್ಟಿದ್ದಾರೆ. ಹೀರೋ ಡೆಸ್ಟಿನಿ 125 ಅಂತ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಲುಕ್ ಅಂತ. ಬಿಸಿಲಿಗೆ ಪಳಪಳ ಅಂತ ಹೊಳಿತಾ ಇದೆ ಗಾಡಿಯೆಲ್ಲ ಟೆಸ್ಟ್ ಡ್ರೈವ್ ನೋಡೋಣ. ಅದು ಹಳೆಯ ಗಾಡಿಗಿಂತ ಇದರಲ್ಲಿ ಸೀಟ್ ಎಲ್ಲ ಭಾಳ ಇದೈತೆ. ಆ ಕಲರ್ಗೆ ಅದನ್ನ ಮ್ಯಾಚ್ ಮಾಡಿದ್ದಾರೆ ಈ ಲೋಗೋನ. ಮೈಲೇಜ್ ಏನಿದೆ ಇದು? 45-50. ಮೊದಲೆಲ್ಲ 3 ಜನ ಹೋದ್ರು ಭಯ ಇರೋದು, ಎಲ್ಲಿ ಎತ್ತಾಕಿ ದಬಾಕ್ಸ್ತಾನೋ ಅಂತ. ಕರೆಕ್ಟಾಗಿ ನೋಡ್ಬಿಟ್ಟೆ ಕೊಟ್ಟಿದ್ದಾರೆ ಇರೋದವರು. ಎಲ್ಲಿರೋದು ಹೇಳಿ ಲೋಗೋ ಅದು? ಇದರಲ್ಲಿ ಇಲ್ಲಿ ಮೇಲೆ ಇಲ್ಲಿ ಕೆಳಗಿರೋದು ರಿಫ್ಲೆಕ್ಟ್ ಆಗ್ತಿರೋದು. ಈ ಆಂಬುಲೆನ್ಸ್ಗೆಲ್ಲ ಕೊಡ್ತಾರಲ್ಲ ಉಲ್ಟ ಡೈಮೆನ್ಷನ್ ಅಲ್ಲಿ ಅದನ್ನ ರಿಫ್ಲೆಕ್ಟ್ ಅಲ್ಲಿ ಕಾಣಂಗೆ ಮಾಡಿರೋದು. ಏನು ಅಂದರೆ ಈಗ ನೀವೆಲ್ಲ ಈ ಡಬಲ್ಸ್ ಹೋಗ್ತಿರ್ತೀರಾ, ಈಗ ಜಾಸ್ತಿ ಕಮ್ಮಿ ಬಂದರೆ ಬೇಜಾರಾಗುತ್ತೆ ನಿಮಗೆ. ಈಗ ಒಂದು 45 ಅಂತ ಹೇಳಿದ್ರೆ 50 ಬಂದರೆ ಖುಷಿ ಆಗುತ್ತೆ ನಿಮ್ಗೆ ನಾಳೆ ದಿವಸ. ಅದು ನೀವೆಲ್ಲ ಡಿಪೆಂಡ್ ಅಪಾನ್ ನೀವು ಹೊಡೆಯೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಯಾವ ಸ್ಕೂಟಿಲೂ ಕೊಟ್ಟಿಲ್ಲ ಅದೇ ಥರ ಆ ಥರ DRLsನ ಇದ್ರಲ್ಲಿ ಕೊಟ್ಟಿದ್ದಾರೆ. ಆನ್ ಮಾಡ್ತೀನಿ ನೋಡಿ. ಇನ್ನೊಂದು ನೋಡಬೇಕಾಗಿರೋ ಫೀಚರ್ ಏನು ಅಂತಂದರೆ ಬನ್ನಿ ತೋರಿಸ್ತೀನಿ. ಇದರಲ್ಲಿ ಫೀಚರ್ಸ್ನ ಇದರಲ್ಲಿ ಆ್ಯಡ್ ಆನ್ ಮಾಡಿದ್ದಾರೆ. ಸೊ ಇದರಲ್ಲಿ ಹೆಡ್ಲೈಟ್ನ ಆಫ್ ಮಾಡ್ಕೋಬೋದು. DRLsನ ಆಫ್ ಮಾಡೋಕ್ಕಾಗಲ್ಲ. ಸೊ ಹೆಡ್ಲೈಟ್ನ ಆಫ್ ಮಾಡ್ಕೋಬೋದು, ಬೇಕಂದರೆ ಆನ್ ಮಾಡ್ಕೋಬೋದು. ಈ ಕಡೆ ನೋಡೋದಾದರೆ ಇದರಲ್ಲಿ ಪಾಸಿಂಗ್ ಕೊಟ್ಟಿದ್ದಾರೆ. ಪಾಸಿಂಗಲ್ಲಿ ಇಲ್ಲಿ ಮೇಲ್ಗಡೆ ಸ್ವಿಚ್ ಮಾಡಿದ್ರೆ ಇದು ಐ ಬೀಮು, ಕೆಳಗಡೆ ಹಿಂಗೆ ಕ್ಲಿಕ್ ಮಾಡಿದ್ರೆ ಇದೇ ಪಾಸಿಂಗ್. ಇದು ಲೋ ಬೀಮಿಗೆ ಏನು ನೋಡ್ತಾ ಇದ್ದೀರಾ, ಇದು ಲೋ ಬೀಮು. ಇದೇನು ಕಾಣ್ತಾ ಇದೆ ಇದು ಐ ಬೀಮಿಗೆ. ಲೈಟ್ ಬೇಡ ಅಂತ ಅಂದರೆ ನನ್ನ ಲೋ ಬೀಮ್ನ ಆಫ್ ಮಾಡ್ಕೋಬೋದು. ಯಾವ ಸ್ಕೂಟಿಲೂ ಈ ಥರ ಫೀಚರ್ಸ್ನ ಕೊಟ್ಟಿಲ್ಲ. ಸೊ ಇದರಲ್ಲಿ ನನಗೆ ಲೈಟ್ ಬೇಡ ಅಂತಂದರೆ ನಾನು ಲೈಟ್ ಆಫ್ ಮಾಡ್ಕೊತೀನಿ. ನೋಡಿ ಮುಂದೆ ನೋಡಿದ್ರೆ ನಿಮಗೆ ಲೈಟ್ ಆಫ್ ಆಯ್ತಾಗಲೇ. ಈಗ ನನಗೆ ಲೈಟ್ ಬೇಕು ಅಂತಂದರೆ ಲೈಟ್ನ ಆನ್ ಮಾಡ್ಕೊತೀನಿ. ಸೊ ಈ ಥರ ಫೀಚರ್ಸ್ನ ಯಾವ ಸ್ಕೂಟಿಲಿ ನಿಮಗೆ ಕೊಟ್ಟಿದ್ದಾರೆ ಹೇಳಿ. ಮತ್ತು ಫ್ರಂಟ್ ವೀಲ್ಸಲ್ಲಿ ಬರೋದಾದರೆ ಯೂನಿಕ್ ಡಿಸೈನ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ನ ಕೊಟ್ಟಿದ್ದಾರೆ. ನೀವು ಸ್ವಲ್ಪ ಡಿಸೈನಲ್ಲಿ ಲುಕ್ಕಲ್ಲಿ ಸ್ವಲ್ಪ ಚೇಂಜಸ್ ಕಾಣುತ್ತೆ ಫ್ರಂಟಿಗೂ ಬ್ಯಾಕಿಗೂ. ಗ್ರಿಪ್ ಅನ್ನೋದು ಬೇಕು ಅಂತಂದರೆ ಟೈರ್ ಕೂಡ ತುಂಬ ಇಂಪಾರ್ಟೆನ್ಸ್ ಆಗುತ್ತೆ. ಸೊ ಟೈರಲ್ಲಿ ಒಳ್ಳೆ ಗ್ರಿಪ್ ಆಗಿರೋ ಟೈರ್ನ ಹಾಕಿದ್ದಾರೆ MRF ಕಡೆಯಿಂದ. ಟೈರ್ ಡೈಮೆನ್ಷನಲ್ಲಿ ಹೇಳೋದಾದರೆ ಸೊ ಇದರಲ್ಲಿ ಈ ಡೈಮೆನ್ಷನ್ ಸಣ್ಣ ಇರೋದ್ರಿಂದ ಗ್ರಿಪ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಆಗಲೇ ಆಫ್ ರೋಡ್ ಹೊಡೆದಿರೋದು ನಾನು ನಿಮಗೆ ತೋರಿಸ್ದೆ. ಎಲ್ಲೂ ಸ್ಕಿಡ್ ಆಗಲ್ಲ, ಮತ್ತು ಕಲ್ ಮೇಲೆ ಹತ್ತಿದ್ರು ಗಾಡಿ ಇಂಬ್ಯಾಲೆನ್ಸ್ ಆಗಲ್ಲ. ಇಂಡಿಕೇಟರ್ಸಲ್ಲಿ ಬಂದರೆ ಯೂನಿಕ್ ಆಗಿರೋ ಡಿಸೈನಲ್ಲಿ ಇಂಡಿಕೇಟರ್ ಸ್ವಿಚ್ನ ಡಿಸೈನ್ ಮಾಡಿದ್ದಾರೆ. ಇಂಡಿಕೇಟರ್ ಸ್ವಿಚ್ನ ನೋಡ್ತಾ ಇರ್ಬೋದು. ಈ ಥರ ಡಿಸೈನಲ್ಲಿ ಮತ್ತು ಈ ಥರ ಯೂನಿಕ್ ಪ್ಯಾಟ್ರನಲ್ಲಿ ಇದೇ ಫಸ್ಟು ಹೀರೋದವರು ಡೆಸ್ಟಿನಿ 125ಗೆ ಈ ಥರ ಸ್ವಿಚಸ್ನ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ನೋಡೋದಾದರೆ ನಿಮಗೆ USB ಪೋರ್ಟ್ ಸಿಗುತ್ತೆ. ಸೊ ಫೋನ್ ಎಮರ್ಜೆನ್ಸಿ ಇದ್ದಾಗ ಫೋನ್ ಚಾರ್ಜ್ ಕೂಡ ಮಾಡ್ಕೋಬೋದು. ಮುಂಚೆ ಬಂದಿರೋ ಸ್ಕೂಟಿಗಳಲ್ಲೆಲ್ಲ ನಮಗೆ ಇಷ್ಟೊಂದು ದೊಡ್ಡದಾಗಿ ಬೂಟ್ ಸ್ಪೇಸ್ನ ನೋಡೋಕೆ ಸಿಕ್ಕಿರಲಿಲ್ಲ. ಸೊ ಇವಾಗ ಎಷ್ಟು ಬೂಟ್ ಸ್ಪೇಸ್ ಇದೆ ಅಂತಂದರೆ ನೋಡಿ. ಇದು ಅಡ್ಡ ಬಂದರೆ ಇದು ಅಡ್ಡ ಬರೋದು, ಎರಡು ಹಿಂಗೆ ಅಡ್ಡ ಬಂದ್ಬಿಡೋದು ಯಾವುದೇ ಸ್ಕೂಟಿಯಲ್ಲಿ ಕೊಟ್ಟರು. ಸ್ಕೂಟಿಗೂ ಒಂದ್ಸಲ ನೋಡೋಣ. ಇಡ್ಸಲ್ಲ, ಈಗ ಕೂತ್ಕೊಳ್ಳೋದೇ ಮಂಕ ಮುಡ್ಬೋದು ಗುರು. ಸೊ ಈಗ ಸೀಟ್ ಓಪನ್ ಮಾಡಿದ್ರೆ 120 ಡಿಗ್ರಿಲೂ ಸೀಟ್ ಓಪನ್ ಆಗುತ್ತೆ. ಏನಕ್ಕೆ ಇಷ್ಟೊಂದು ಕ್ಲೀನಾಗಿ ಕೊಟ್ಟಿದ್ದಾರೆ ಅಂತಂದರೆ ಏನಾದರೂ ಇಡಬೇಕಾದ್ರೆ ಆರಾಮಾಗಿ ಇಡಲಿ ಅಂತ. ಅಂದರೆ 5 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ ನಿಮಗೆ. ಕತ್ಲಲ್ಲಿ ಈಗ ಗಾಡಿ ಕತ್ಲಲ್ಲಿ ಎಲ್ಲಾದರೂ ನಿಲ್ಸಿರ್ತೀರಾ, ಒಳಗಡೆ ಏನಿದೆ ಅಂತ ಗೊತ್ತಾಗಲ್ಲ. ಲೈಟ್ ಇಂಡಿಕೇಶನ್ ಕೂಡ ಕೊಟ್ಟಿದ್ದಾರೆ. ನೋಡಿ ಸೀಟ್ ನೋಡ್ಬೋದು ಎಷ್ಟು ಸ್ಮೂತ್ ಆಗಿದೆ. ಬ್ಯಾಕ್ ಸೆಕ್ಷನ್ಗೆ ಬಂದರೆ ನೀವು ನೋಡ್ತಾ ಇರ್ಬೋದು. ಸೊ ಇದನ್ನು ಯಾವ ಥರ ಇಂಡಿಕೇಟರ್ಸ್ನ ಯಾವ ಥರ ಲುಕ್ ಕೊಟ್ಟಿದ್ದಾರೆ ಅಂತಂದರೆ ಸೇಮ್ ಶಾರ್ಕ್ ಡಿಸೈನ್ ಥರ ಕೊಟ್ಟಿದ್ದಾರೆ. ಶಾರ್ಕ್ ಲುಕ್ಕಲ್ಲಿ ಇಂಡಿಕೇಟರ್ ಕೊಟ್ಟಿದ್ದಾರೆ. ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 162 mm ಕೊಟ್ಟಿದ್ದಾರೆ. 150 ಎಬೋ ಇತ್ತು ಅಂದ್ರೇ ಸಾಕಾಗುತ್ತೆ. ಸೊ ಇಂಡಿಯನ್ ರೂಟ್ಸಿಗೆ ಇನ್ನೂ ಸ್ವಲ್ಪ ದೊಡ್ಡದಾಗೆ ಇದೆ. ವೀಲ್ ಬೇಸ್ ನೋಡೋದಾದರೆ 1302 ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಅವಾಗಲೇ ಹೇಳ್ದಾಗೆ ಆಫ್ ರೋಡ್ ಕೂಡ ಆರಾಮಾಗಿ ಮಾಡ್ಬೋದು. ಆಫ್ ರೋಡ್ ಅಂತಂದರೆ ತುಂಬ ಆಫ್ ರೋಡ್ ಅಲ್ಲ, ನಾರ್ಮಲ್ ಆಗಿ ರೋಡ್ ಸರಿ ಇಲ್ಲದ ರೋಡಲ್ಲೂ ಆರಾಮಾಗಿ ಹೋಗ್ಬೋದು. 2025ಲಿ ದಿ ಬೆಸ್ಟ್ ಸ್ಕೂಟಿ ಅಂತಲೇ ಹೇಳ್ಬೋದು. ಯಾಕಂದರೆ ಗುಡ್ ಫೀಚರ್ಸ್, ಗುಡ್ ಲುಕ್ಸ್ ಇದೆ. ಗಾಡಿ ತುಂಬ ಚೆನ್ನಾಗಿದೆ.